ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದೆರಡು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ವಿಡಿಯೋ ಸ್ಕಿಪ್ ಆಗಿದೆ. ಈ ವಿಡಿಯೋ ಇಷ್ಟ ಆಗುತ್ತೆ ಅನಿಸುತ್ತೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಇದೇನಮ್ಮ ಇದಕ್ಕೆ ಚಿಕನ್ನು, ಕಬಾಬ್ ಪೌಡರು, ಸೊ ಇಷ್ಟ ಐಟಮ್. ಅದ್ರ ಜೊತೆಗೆ ಹೋಗಿದ್ದೆ ಒಂದಕ್ಕೆ, ಹಾಗಿದ್ದೆ ಒಂದು. ಏನೋ ತಗೊಳಕ್ಕೆ ಹೋಗಿ ಇನ್ನೇನೋ ತಂದ್ವಿ. ಬಬ್ಲು ನಿದ್ದೆ ಬೇರೆ. ಸಿಗೋದೇ ಇಲ್ಲ ಅಂತ ಹೇಳ್ಬಿಟ್ರು. 3-4 ಎಷ್ಟು ಬೆತ್ಬಿಟ್ಟವ್ರೆ. ಇನ್ನೊಂದ್ಸರಿ ಹಾಕ್ಬಿಟ್ಟು ಅಯ್ಯೋ ಎರಡು ಒಳಗಡೆ ಏನೋ ಗೋಲ್ಡ್ ಐತೆ ಅಂತಿರಲ್ಲ ಜನ. ಯಾಮರ್ಸ್ಕ 3 ಕೆಲಸ ಐತೆ. ಒಂದು ಮಾಡ್ತೀನಿ. ಎಲ್ಲಿ ಹೋಗ್ತಿದ್ದೀರಾ? ಪೋಲಿಯೋ ಆಫೀಸ್ ಬರಕ್ಕೆ. ನಿನಗ ಅವನಿಗೆ ಇವನಿಗೆ ಅವನು ಮಾಲ್ಗೆ ಹೋಗ್ಬೇಕಂತೆ. ಒಂದು 15 ಡೇಸ್ ಆಯ್ತಾ ಜನ ಹೇಳೋಕೆ ಶುರು ಮಾಡಿ. ಯಾಮರ್ಸ್ಕೊಂಡು ಕರ್ಕೊ ಬರೋದೇ ಆಯಿತು. ಇವತ್ತು ಚಿಕನ್ ತಿನ್ಬೇಕಷ್ಟೇ. ಅದು ಚಿಕನ್ ಅಲ್ಲ ಜನ, ಚೈನೀಸ್ ಅವತ್ತು ಡಿಶ್ ತೊಗೊಂಡಿದ್ದು ಗೊತ್ತಾ, ನೂಡಲ್ಸ್ ಎಲ್ಲ. ಅದನ್ನ ವಿಡಿಯೋದಲ್ಲಿ ಅವತ್ತು ಎಡಿಟ್ ಮಾಡ್ಬೇಕಾದ್ರೆ ತೋರಿಸ್ಬಿಟ್ಟೆ. ಒಂದು 20 ಡೇಸ್ ಆಯ್ತೇನೋ, ಇನ್ನೂ ನೆನ್ಸ್ಕೊಂಡವನೆ. ಅಲ್ಲಿ ಹೋಗ್ಬೇಕು, ಇವಾಗ ಅವ್ನು ತಿನ್ಬೇಕು ಅಷ್ಟೇ. ಶೂ ಹಾಕೊಳ್ತವನೆ. ಟೈಟ್ ಆಗುತ್ತೇನೋ, ಮುರಿದೋಗುತ್ತೆ ಪಾಪು. ಇವನ್ ಟೊಪ್ಪಿ ನೋಡಿ ಹೆಂಗ್ ಮಾಡ್ಕೊಂಡವನಿ. ಯೂಟ್ಯೂಬ್ ಚಾನಲ್ ಇವತ್ತು ಒಂದು 3 ಕೆಲಸ ಐತೆ. ಒಂದು ಇವರಿಬ್ರಿಗೂ ಪೋಲಿಯೋ ಡ್ರಾಪ್ ಹಾಕ್ಸೋದು, ಇನ್ನೊಂದು ಚೆರಿನ ಮಾಲಕ್ಕೆ ಹೋಗೋದು. ಅವ್ನು ಇನ್ನೊಂದು ಏನು ಹೇಳ್ತೀನಿ ಅಂತ ನನ್ನೇ ಮಾಡ್ತಾವನೆ. ಮಾಲಕ್ಕೆ ಕರ್ಕೊಂಡು ಹೋಗ್ಬೇಕು. ಮಾಲಕ್ಕೆ ಕರ್ಕೊಂಡು ಹೋಗಿ ಅದೇನು ತಿಂತಾನೆ ನೋಡಬೇಕು. ಅದಾದಮೇಲೆ ಸ್ವಲ್ಪ ಶಾಪಿಂಗ್. 1200 rupees ಒಂದು ಕಾರ್ಡು ತಗೊಂಡು ಆಡಿಸ್ಬೇಕಂತೆ. ಆಲ್ರೆಡಿ ಒಂದ್ಸಲ ಆಡಿಸಿ ಮತ್ತೆ ಆಡಿಸ್ಬೇಕಂತೆ. ಯಾರು ಆಡ್ಸಲ್ಲ. ಇವಾಗ ಇರೋ ಮಾತಾಡೋಣ. ಅದಾದ್ಮೇಲೆ ಶಾಪಿಂಗ್ ಹೋಗ್ಬೇಕು. ಶಾಪಿಂಗ್ ಮಾಡ್ಕೊಂಡು ನೋಡೋಣ ಎಲ್ಲಿ ಸಿಗುತ್ತೆ ಏನಂತ ನೋಡ್ಕೊಂಡು ಆದ್ರೆ ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಿಬಿಡಿ ಅಂತಾನೆ ವಿಡಿಯೋ ಏನೋ ಬೋರ್ಡ್ ಹಾಕಿರ್ತಾರೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ವಾಚ್ ಬೇರೆ ಕೆಟ್ಟೋಗ್ಬಿಟ್ಟೈತೆ. ನೋಡೋಣ ಅಲ್ಲೆಲ್ಲರೂ ತೋರಿಸ್ಬೇಕು. ಇದು ಚೆನ್ನಾಗಿದೆ ವಾಚು ಅಂತ ಅಂದಿದ್ರು ಲಾಸ್ಟ್ ಟೈಮ್ ಅಲ್ವಾ ಜನ. 15,000 ರೂಪಾಯಿ ವಾಚಾ. ಎಷ್ಟೋ ಆಫರ್ ಅಲ್ಲಿ ತಗೊಂಡಿದ್ವಿ, ಎಷ್ಟೋ % ಆಫ್ ಇದ್ವಿ ತಗೊಂಡಿದ್ದು. ಅವ್ರು ಒಳಗಡೆ ಏನೋ ಗೋಲ್ಡ್ ಐತೆ ಅಂತಿದ್ರಲ್ಲ ಜನ. ಗೋಲ್ಡ್ ಚಿಕ್ಕ ಪೀಸ್ ಇದೆಯಂತ ಇದು ಒಳಗಡೆ, ಗೊತ್ತಿಲ್ಲ. ಚೆನ್ನಾಗಿದೆ ವಾಚ್, ಇದು ಮಾಡಬೇಡಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಬಬ್ಲು ಅಲ್ಲ ಚೆರಿ ಎಸ್ಬಿಟ್ಟು ವರ್ಕ್ ಆಗ್ತಿಲ್ಲ. ಅದಕ್ಕೆ ಅದನ್ನ ರೆಡಿ ಮಾಡಿಸ್ಕೊಂಡು ಹಂಗೆ ಬರಬೇಕು. ಆದ್ರೆ ವಿಡಿಯೋ ಮಾಡ್ತೀನಿ. ಎಷ್ಟು ಬೆತ್ಬಿಟ್ಟವ್ರೆ. ಇನ್ನೊಂದ್ಸರಿ ಹಾಕ್ಬಿಟ್ಟು ಅಯ್ಯೋ 2 ಟೈಮ್ ಹಾಕಿಸ್ಕೊಬಿಡ್ತಾರೆ ಅಂತಾನೇನೋ. ಚಿನ್ನವ ಇದು, ಚಿನ್ನವ ಇದು. ಎಲ್ಲೂ ಸಿಗ್ತಾ ಇಲ್ಲ ಕಲರು. ಆ ಕಲರ್ ಸಿಗೋದೇ ಇಲ್ಲ ಅಂತ ಹೇಳ್ಬಿಟ್ರು. 3-4 ಅಂಗಡಿ ಹುಡಿಕೊಂಡು ಬಂದ್ವಿ. ಆಗಲೇ ಅಲ್ಲಿಗೆ ಹೋಗವ್ರೆ ನೋಡಪ್ಪ. ನಮ್ಮ ಜಾನಿಗೆ ಸೀರೆ ಬಗ್ಗೆ ಗೊತ್ತಿಲ್ಲ, ಆದ್ರೂ ಆ ಕಲರ್ ಕಂಡ ತಕ್ಷಣ ಅದು ತಗೊಂಬಿಡು ಅಂತ ಹೇಳೋದು. ಸೊ ಅಲ್ಲಿಂದ ಬರ್ತಾ ಹೆಲ್ಮೆಟ್ ನೋಡಿದ್ವಿ ಮಕ್ಳದು. ಸೊ ನೋಡೋಣ ಚೆರಿಗೆ ಅಂತ ಹೇಳಿಬಿಟ್ಟು ಹೋಗಿದ್ದು. ಅಲ್ಲೇನಂತಂದರೆ ನೋಡಿದ್ವಿ, ಬಟ್ ಅದೇನು ISI ಮಾರ್ಕ್ ಏನು ಇರಲಿಲ್ಲ. ಅವರು ತುಂಬ ಜಾಸ್ತಿ ಕಾಸ್ಟ್ಲಿ ಹೇಳಿದ್ರು. ನಾನೊಂದು ರೇಟ್ ಕೇಳಿದ್ವಿ, ಅವರು ಎಲ್ಲಾದರೂ ಕೊಡಲ್ಲ ಅಂದರು. ಆಮೇಲೆ ಸರಿ ಬಿಡಿ ಆಯಿತು, ಬೇಡ ಬೇರೆ ಕಡೆ ನೋಡೋಣ ಅಂತ ಬರ್ತಾಯಿದ್ವಿ. ಅವರು ಇಲ್ಲ ಬನ್ನಿ ಪರವಾಗಿಲ್ಲ ಬನ್ನಿ. ಅದ್ರ ಮೇಲೆ ಒಂದು 50 ರೂಪೀಸ್ ಜಾಸ್ತಿ ಹೇಳಿದ್ರು ನಾವು ಕೇಳಿದ್ಕಿಂತ. ನಾವು ಅಷ್ಟು ಕೇಳಿ ರಿಕ್ವೆಸ್ಟ್ ಮಾಡಿದ್ದೀವಿ ಬರುತ್ತೆ ಕೊಡಿ ಅಂತ. ಬರಲ್ಲ ಅಂದ್ಬಿಟ್ಟು ನಾವು ತಗೊಳ್ತೀವಿ ಅನ್ನೋ ಪಾಪುಗಲ್ವ, ತಗೊಳ್ತೀವಿ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಾಗೋಯ್ತು. ಅದಕ್ಕೆ ಅವರು ಇಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ಅವರು ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಯಾವುದ್ಯಾವುದೋ ತೋರಿಸಿದ್ರು ನಮಗೆ. ಇಲ್ಲ ನಮ್ಗೆ ಇದೇ ಬೇಕು ಅಂದಮೇಲೆ ಇಲ್ಲ ಇಷ್ಟಕ್ಕೆ ಕೊಡೋದು ಅಂದ್ಬಿಟ್ರು. ಸರಿ ಬೇಡ ಬಿಡಿ ಇಟ್ಕೊಳ್ಳಿ ಅಂತ ಹೇಳಿ ನಾವು
ಬರ್ತಾ ಇದ್ವಿ. ಆವಾಗ ಬನ್ನಿ ತೊಗೊಳ್ಳಿ, ಅಷ್ಟಕ್ಕೆ ತೊಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ನಾವು ಕೇಳಿದ್ಕಿಂತ 50 ರುಪೀಸ್ ಜಾಸ್ತಿ ಹೇಳಿದ್ರು. ನಾವು ರಿಟರ್ನ್ ಹೋಗಿ ನಾವು ಕೇಳಿದ ರೇಟ್ಗೆ ಕೇಳಿದರೆ ಅವ್ರು ಕೊಡ್ತಿದ್ರು. ಬಟ್ ನಾವು ಅಷ್ಟೊತ್ತಿಂದ ನಿಂತ್ಕೊಂಡು ಇಲ್ಲ ಕೊಡ್ಬೋದು ಅದೇ ರೇಟು, ಇನ್ನೂ ಜಾಸ್ತಿನೇ ಹೇಳಿದ್ದೀವಿ ನಾವು, ಜಾಸ್ತಿ ಏನು ಕಡಿಮೆ ಏನು ಕೇಳಿಲ್ಲ. ಆಗಲ್ಲ ಬರೋಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾವು ಹೊರ್ಟೋಗ್ತಿರೋದನ್ನ ನೋಡಿಬಿಟ್ಟು ಇವ್ರು ಹೊರ್ಟೋಗ್ತಾರೆ ತೊಗೊಳಲ್ಲ ಅಂತ ಗೊತ್ತಾದ ತಕ್ಷಣ ಬನ್ನಿ ಪರವಾಗಿಲ್ಲ ಬನ್ನಿ ತೊಗೊಳ್ಳಿ ಅಂತ ಅಂದರು. ಅದು ನನಗೇನು ಇಷ್ಟ ಆಗಲ್ಲ. ಇರಲಿ ಪರವಾಗಿಲ್ಲ ಬಾ ಮುಂದೆ ನೋಡೋಣ, ತುಂಬ ಹೆಲ್ಮೆಟ್ ಅಂಗಡಿಗಳೆಲ್ಲ ಇದೆ, ಅದೇನು ISI ಮಾರ್ಕು ಇಲ್ಲ ಅಂತ ಹೇಳ್ಬಿಟ್ಟು ನಾವು ತೊಗೊಳ್ಳಿಲ್ಲ. ಅಷ್ಟೊತ್ತಿನ ನಿಂತ್ಕೊಂಡಿದ್ದು ಬೆಲೆ ಇಲ್ಲ ಅವ್ರಿಗೆ. ತೊಗೊಳ್ತೀವಿ ಅಂತ ಗೊತ್ತಾದ ತಕ್ಷಣ ರೇಟ್ ಕಡಿಮೆನೇ ಮಾಡಿಲ್ಲ, ಜಾಸ್ತಿನೇ ಹೇಳ್ಬಿಟ್ರು. ನಾವು ಹೋಗ್ತಿದ್ದೀವಿ ಅಂದ ತಕ್ಷಣ ಬನ್ನಿ ತೊಗೊಳ್ಳಿ ಅಂತೇಳಿ ಕಡಿಮೆ ಮಾಡಿಬಿಟ್ರು. ಅದು ನನಗೆ ಇಷ್ಟ ಆಗಿಲ್ಲ, ಅದಕ್ಕೆ ಬಂದುಬಿಟ್ವಿ. ಸರಿ ತುಂಬ ದಿನ ಕೇಳ್ತಾ ಇದ್ನಲ್ಲ ಮಾಲ್ಗೆ ಹೋಗೋಣ ಅಂತ, ಹೋಗೋಕ್ಕಾಗೇ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಮಾಲಿಗೆ ಹೋಗಿದ್ವಿ. ಅವನಲ್ಲಿ ಐಸ್ ಕ್ರೀಮ್ ತಿನ್ಬಿಟ್ಟು ನನಗೇನು ಬೇಡ ಅಂತಾನೆ. ಫಸ್ಟ್ ಅವ್ನಿಗೆ ಏನು ಬೇಕಾದ ತೆಗೆಸ್ಕೊಂಡು ತಿನ್ಬಿಟ್ಟು ಬೇರೆ ಏನು ಬೇಡ ಅಂತಾನೆ. ಆಮೇಲೆ ನಾನು ಬೇಕು, ನಾವೇನು ತೊಗೊಳ್ತೀವಿ ಅದು ಬೇಕು ಅಂತಾನೆ. ಸೊ ಫಸ್ಟ್ ಟೈಮ್ ಇಲ್ಲಿಗೆ ಹೋಗಿದ್ದು. ಇದು ಹೆಸರು ಮರ್ತ್ಕೊಂಡೆ ನಾನು. ಇಲ್ಲಿ ನಾನ್ ವೆಜ್ದೊಂದು ಮೀಲ್ ಆರ್ಡ್ರ್ ಮಾಡಿದ್ವಿ. ಅದು ಮೀಲಲ್ಲ, ಅದು ಒಬ್ರಿಗೂ ಸಾಕಾಗಲ್ಲ ಆ ಥರ ಇತ್ತು. ಅದು ಒಂದು ತೊಗೊಂಡು 2 ತೊಗೊಳಕ್ಕೆ ಹೇಳಿದೆ ಜನನ. ಫಸ್ಟು ಟೇಸ್ಟ್ ನೋಡಬೇಕಲ್ವಾ, ಅದಕ್ಕೆ ಜಾನು 2 ಬೇಡ ಫಸ್ಟು 1 ತೊಗೊಂಬ, ಚೆನ್ನಾಗಿದ್ರೆ ಮಾತ್ರ ತೊಗೊಳ್ಳೋಣ ಅಂತ ಹೇಳಿದ್ದೆ. ಇವ್ರು ಕೊಟ್ಟಿದ್ದು ನೋಡಿಬಿಟ್ಟು ಅಲ್ಲಿ ಇಮೇಜ್ ಹೊರಗಡೆ ಹಾಕಿದ್ದಾರಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಆ ಥರ ಇತ್ತು ಮೀಲು. ಇದು ನಾನ್ ವೆಜ್ ತೊಗೊಂಡಿದ್ವಿ. ಆಮೇಲೆ ಬೇಡಪ್ಪ ಹೆಂಗೋ ತೊಗೊಂಡಿದ್ದೀವಿ, ಇದೊಂದು ತಿನ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಒಂದೇ ತೊಗೊಂಡಿದ್ದು, ಒಂದೇ ತಿಂತಿದ್ದು. ಇದನ್ನೇ ಶೇರ್ ಮಾಡಿಕೊಂಡು ತಿಂದ್ವಿ. ನಮ್ಮ ಜಾನಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ನನಗೆ ಈ ಥರ ಜ್ಯೂಸು ಮತ್ತು ಆ ಥರದ್ದು ನನಗೆ ಇಷ್ಟನೇ ಆಗೋಲ್ಲ. ಬಟ್ ಅವ್ರಿಗೆ ಗೊತ್ತಿಲ್ಲದೆ ಅದನ್ನೇ ಹೋಗಿ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ ಅಂತ ಹೇಳಿ ತಿನ್ಕೊಂಡು ಬಂದಿದ್ದಾಯಿತು. ಹಾಗೆ ಅದೇ ಶಾಪಿಂಗ್ ಇತ್ತು ನಂದು ಅಂತ ಹೇಳಿದ್ನಲ್ಲ, ಒಂದು ಸ್ಯಾರಿ ತೊಗೊಳೋದಿತ್ತು. ಹೋಗಿದ್ದೆ, ತುಂಬ ಸ್ಯಾರಿಗಳು ನೋಡಿದೆ. ಕೊನೆಗೆ ಇದು ತೊಗೊಂಡೆ. ಸುಮ್ಮನೆ ಈಗ ಎಷ್ಟು ಖರ್ಚು ಅಂತ ಹೇಳಿದ್ರೆ ಇವು ಯಾಕಾದರೂ ತೊಗೊಳ್ತೀನಪ್ಪ ಅಂತ ಅನ್ನುವಷ್ಟು ಖರ್ಚುಗಳು ಬರ್ತಾನೇ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಜಾಸ್ತಿ ಕಾಸ್ಟ್ಲಿದೇನು ಬೇಡ ಅಂತ, ಸ್ವಲ್ಪ ಇದೂ ಜಾಸ್ತಿನೇ ಆಯಿತು, ಓಕೆ ಇರಲಿ ಅಂತ ತೊಗೊಂಡಿದ್ದೀನಿ. ಹೇಗಿದೆ ಸ್ಯಾರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ಹೊಲ್ಸೋಕೆ ಕೊಡಬೇಕು. ಬ್ಲೌಸು ಸೇಮ್ ಇದೇ ಥರನೇ ಇದೆ, ಒಳ್ಳೆ ಯೂನಿಫಾರ್ಮ್ ಥರ. ಅದಕ್ಕೆ ನಾನು ಬೇರೆ ಕಲರ್ದು ಬ್ಲೌಸ್ ಪೀಸ್ ತೊಗೊಂಡು ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಗೆ ತೋರಿಸ್ತೀನಿ ಅದು ಹೊಲ್ಸಾದ್ಮೇಲೆ ಯಾವ ಥರ ಇದೆ ಅಂತ. ಬಟ್ಟಿಗೆ ಹೇಗೆ ಕಾಣುತ್ತೋ ಗೊತ್ತಿಲ್ಲ. ಸಿಂಪಲ್ ಸ್ಯಾರಿ ಇದು ಬರ್ಡೇಗೆ ಅಂತ ನಾನು ತೊಗೊಂಡಿರೋದು. ಚೆರಿ ಮತ್ತು ಬಬ್ಲುತ್ಗೆ ಎರಡಕ್ಕೂ ಮ್ಯಾಚ್ ಆಗೋಲ್ಲ, ಆದರೂ ಇರಲಿ ಅಂತ ಹೇಳಿ ಈ ಕಲರ್ನೇ ತೊಗೊಂಡೆ. ಯಾಕೆಂದರೆ ಅವರು ಬಟ್ಟೆ ಕಲರ್ಗೆ ನಮಗೆ ಸಿಗಲೇ ಇಲ್ಲ, ಹಾಗಾಗಿ ಈ ಕಲರ್ನ ನಾನು ಸೆಲೆಕ್ಟ್ ಮಾಡಿದೆ. ಏನು ಮಾಡೋದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತೊಗೊಂಡಿದ್ದೀನಿ. ಹೊಲ್ಸಾದ್ಮೇಲೆ ಹೇಗೆ ಬರುತ್ತೆ ನೋಡ್ತೀನಿ. ಅದು ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ. ಆಲ್ರೆಡಿ ತುಂಬ ದುಡ್ಡೇ ಖರ್ಚು ಮಾಡಿಬಿಟ್ಟಿದ್ದೀನಿ ಇದಕ್ಕೆ. ನೋಡ್ತೀನಿ ಏನು ಮಾಡ್ತೀನಿ ಏನು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಹೊಲಿಯೋಕ್ಕೆಲ್ಲ ಕೊಟ್ಬಿಟ್ಟು ಸ್ಟಿಚ್ ಹಾಕಿಸ್ತೀನಿ. ಅದು ಹೇಗೆ ಕಾಣುತ್ತೋ ಗೊತ್ತಿಲ್ಲ. ಸಿಂಪಲ್ ಸ್ಯಾರಿ ಇದು, ಆದಷ್ಟು ಚೆನ್ನಾಗಿ ಕಾಣೋ ಥರ ರೆಡಿ ಆಗೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಮೀಶೋದಲ್ಲಿ ಒಂದಷ್ಟು ಪ್ರಾಡಕ್ಟ್ನ ನಾನು ಆರ್ಡ್ರ್ ಮಾಡಿದ್ದೆ. ಅದೆಲ್ಲ ಒಟ್ಟಿಗೆ ಹಾಕಿ ಒಂದು 3 ಪ್ರಾಡಕ್ಟು ಕೊಟ್ಬಿಟ್ಟಿದ್ರು. ಅದನ್ನು ನಾನಿಲ್ಲಿ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಮಾಡಿದೆ ಸೇಮ್ ಇದೇ ಥರದ್ದು. ಇದಕ್ಕೆ ಚೆಂದ ಕೂಡಾಕ್ಬಿಟ್ಟೆ. ಕ್ಯಾಶ್ ಅಪ್ ಟು ಥ್ಯಾಂಕ್ ಯು ಫಾರ್ ಪರ್ಚೇಸಿಂಗ್ ಅಂತೆ ಏನೇನೋ ಕೊಟ್ಟವ್ರೆ. ಏನು ಮಾಡಕ್ಕೆ ಹೋಗ್ಬಾರ್ದು. ಇದನ್ನ ಹಾಕಿ ಆಮೇಲೆ ತೋರಿಸ್ತೀನಿ. 3 ಐಟಮ್ ಒಟ್ಟಿಗೆ ಹಾಕ್ಬಿಟ್ಟು ಕಳಿಸ್ಬಿಟ್ಟವ್ರೆ ಜನ. 3 ಐಟಮ್ ಐತೆ ಇದರಲ್ಲಿ. ಚೆನ್ನಾಗಿದೆ ಜನಿದು. ಕಟ್ಲೆ ಥರ ಬರ್ತೈತಲ್ಲ ಜನ. ಇದು 2 ಮಾಡಿದ್ದೆ ಆಯ್ತಾ. ಇದಕ್ಕೂ ಪ್ಲಾಸ್ಟಿಕ್ ಬರ್ಕೊಳ್ಳಿ. ಚೆನ್ನಾಗಿದೆ ಅಲ್ವಾ?
ನಿನ್ ಮಗ ಕಿತ್ತಾಕ್ತಾನೆ ಚೆನ್ನಾಗಿ ಕಾಣುತ್ತೆ, ಆದ್ರೆ ನನ್ ಚಿಕ್ಕ ಮಗ ಅವನಲ್ಲ ಎಲ್ಲನೂ ಕಿತ್ತಾಕ್ತಾನೆ. ಈಗ ಎಷ್ಟು ಸಲ ಕಿತ್ತಾಕ್ತಾ ಹೋಗುತ್ತಾ ನಾನು ಚಾರ್ಜ್ಗೆ ಹಾಕೊಂಡು ವಿಡಿಯೋ ಮಾಡ್ತಿದ್ರೆ. ಚೆನ್ನಾಗೈತೆ ಜನ ಡಕ್ಪಾಟ್. ನಾನು ಇಷ್ಟು ದೊಡ್ಡದು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಚೆನ್ನಾಗೈತೆ ಇಷ್ಟ. ದೇವ್ರ ಮನೆಗಿರೋಣ ಅಂತ ತಗೊಂಡಿದ್ದೀನಿ, ನೋಡೋಣ ಪ್ಲೇಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಇನ್ನೊಂದು ಏನೋ ಬಂದೈತೆ, ಏನು ನೋಡೋಣ. ಐ ಥಿಂಕ್ ಇದು ಪಿಲ್ಲೋ ಕವರ್ ಅನ್ಕೋತೀನಿ. ಪಿಲ್ಲೋ ಕವರ್ ಚೆನ್ನಾಗಿ ಇರೋ ಥರ ಆಯ್ತಪ್ಪ. ಓ ಶಿಟ್, ಎಷ್ಟು ದೊಡ್ಡದೈತೆ ಜನ, ಎಷ್ಟು ದೊಡ್ಡದು ಕೊಟ್ಟವ್ರಿ. ಅಯ್ಯೋ, ಇದು ಅದಕ್ಕೆ ಅಂತ ಆರ್ಡರ್ ಮಾಡಿದೆ ಇವೆರಡು. ಇದು ರೌಂಡ್ ಪಿಲ್ಲೋಗೆ ಅಂತ ಆರ್ಡರ್ ಮಾಡಿದ್ದೀನಿ ಜನ. ಎಷ್ಟು ದೊಡ್ಡ ಕೊಟ್ಟವ್ರೆ. ರೌಂಡ್ ಪಿಲ್ಲೋಗೆ ಅಂತ ತಗೊಂಡಿದ್ದು, ಇದಕ್ಕೆ ಅಂತ ಈ ಪಿಲ್ಲೋಗೆ ತಗೊಂಡಿರೋದು ಇಷ್ಟು ದೊಡ್ಡದು ಕೊಟ್ಟವ್ರೆ. ಹೇಗೆ ಹಾಕೊಳ್ಳೋದು ಇದನ್ನ? ಸೈಜ್ ನೋಡಿಲ್ಲ, ಫ್ರೀ ಸೈಜ್ ನೋಡಿ, ಸೈಜ್ ಕಟ್ಟಬೇಕು ಕಟ್ಟಬೇಕು ಎರಡು ಕಡೆಗೂ. ಹೇಗೆ ದಾರ ಇಷ್ಟೆಲ್ಲ ಮಾಡಿರೋದು ಇನ್ನೇನಾದ್ರು ಮಾಡಿದೀನ? ಚೆನ್ನಾಗೈತೆ ಕ್ಲಾತ್ ಜನ. ವಾ, ಕರೆಂಟ್ ಹೋಯ್ತಾ? ಸೊ ಆಗಲೇ ಕರೆಂಟ್ ಹೊರಟೋಯ್ತು. ಸೊ ಹಾಗಾಗಿ ವಿಡಿಯೋನ ಅಲ್ಲೇ ಎಂಡ್ ಮಾಡಿಬಿಟ್ಟೆ. ಇವಾಗ ಬಿರಿಯಾನಿ ಮಾಡ್ಕೊಳ್ಳೋಣ ಊಟಕ್ಕೆ ಅಂತ ಹೇಳಿಬಿಟ್ಟು ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲಾಗಿ ಮಾಡ್ಕೊಳ್ತೀನಿ ನಾನು. ನಿಮಗೂ ಇಷ್ಟ ಆಗ್ಬೋದು ಅನಿಸುತ್ತೆ, ನೋಡ್ಕೊಂಡು ಬನ್ನಿ. ಇಷ್ಟ ಐಟಮ್, ಅದ್ರ ಜೊತೆಗೆ ಬೇರೆ ಏನೇನು ಹಾಕ್ತೀನಿ ತೋರಿಸ್ತೀನಿ. ಚಿಕನು ಸ್ವಲ್ಪನೇ ತೊಗೊಂಡಿರೋದು, ಯಾಕೆಂದರೆ ನಾವು ಬಿರಿಯಾನಿ ಜಾಸ್ತಿ ತಿನ್ನಲ್ಲ ನಮ್ಮ ಚೆರಿ, ಅದಕ್ಕೆ ಅದನ್ನು ಬೇರೆ ಥರ ಏನೋ ಮಾಡ್ತಿದ್ದೀನಿ, ತೋರಿಸ್ತೀನಿ. ಬಿರಿಯಾನಿನೆಲ್ಲ ಪೀಸ್ ಬರುತ್ತಲ್ಲ ಚಿಕನ್ನು, ಅದನ್ನು ನಾವು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ನಾನು ಅನ್ನೋದಕ್ಕಿಂತ ಚೆರಿ ತಿನ್ನಲ್ಲ, ಅಥವಾ ಪೆಪ್ಪರ್ ಫ್ರೈ ಮಾಡಿಕೊಟ್ರು ತಿನ್ನಲ್ಲ, ಚಿಕನ್ ಚಾಪ್ಸ್ ಮಾಡಿಕೊಟ್ರು ತಿನ್ನಲ್ಲ. ಹೊರ್ಗಡೆ ಆದರೆ ತಿಂತಾನೆ, ಅದು ಡೀಪ್ ಫ್ರೈ ಮಾಡಿರ್ತಾರಲ್ಲ, ಕ್ರಿಸ್ಪಿಯಾಗಿರುತ್ತಲ್ಲ. KFC ಆಗಿರ್ಬೋದು, ಪಾಪಾಯ್ಸ್ ಆಗಿರ್ಬೋದು, ಈ ಕಡೆ ಈ ಥರ ಡಾಮಿನೋಸ್ ಇಲ್ಲೆಲ್ಲ ಹೋದರೆ ಅವ್ನು ಸಿಕ್ಕಾಬಟ್ಟೆ ಇಷ್ಟ, ತಿಂತಾನೆ. ಬಟ್ ಮನೇಲಿ ಚಿಕನ್ ತಿನ್ನೋ ಅಂದರೆ ಏನು ಮಾಡಿದ್ರು ತಿನ್ನೋದೇ ಇಲ್ಲ. ಅದರಲ್ಲೂ ಬಿರಿಯಾನಿಲಂತೂ ಅವನು ಮುಟ್ಟೋದೇ ಇಲ್ಲ. ಹಾಗಾಗಿ ಬಿರಿಯಾನಿಗೆ ನಾನು ಸ್ವಲ್ಪನೇ ಚಿಕನ್ ಇಟ್ಕೊಂಡಿರೋದು, ಇನ್ನೊಂದು ಸ್ವಲ್ಪ ಚಿಕನ್ ಇಟ್ಟಿದ್ದೀನಿ ಹಾಗೆಯೇ. ಲಾಸ್ಟ್ ಟೈಮು ಕಬಾಬ್ ಥರ ಮಾಡಿಬಿಟ್ಟು ಅದನ್ನು OTGನಲ್ಲಿ ಮಾಡಿಕೊಟ್ಟಿದ್ದೆ, ಅವಾಗ ತಿಂದಿದ್ದ. ಅದಕ್ಕೆ ಅದೇ ಥರ ಮತ್ತೆ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಬಿರಿಯಾನಿಗೆ ಇಟ್ಕೊಂಡಿರೋದು. ನಾನು ಇಲ್ಲಿ ಬಿರಿಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಏನೇನು ಸ್ಪೈಸಸ್ ಬರುತ್ತೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸ್ಟಾರ್ ಹೂವು ಮತ್ತು ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಮತ್ತು ಅದಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಚಿಕನ್ ಸ್ವಲ್ಪ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ನಾವು ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿಕನ್ಗೆ ಚೆನ್ನಾಗಿ ಉಪ್ಪಿಡಿಯುತ್ತೆ. ಆವಾಗ ನಾವು ನೀರು ಬಿಟ್ಟು ಅಕ್ಕಿ ಹಾಕಿ ಕೂಗಿಸ್ತೀವಲ್ಲ, ಆವಾಗ ಏನು ಸಪ್ಪೆ ಆ ಥರ ಅನಿಸಲ್ಲ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೋಸ್ಕರ ಅದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು 3-4 ಮೆಣಸು ಮತ್ತು ಸೋಂಪು ಕಾಳನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಮತ್ತೆ ಫ್ರೈ ಮಾಡ್ಕೊಂಡಾದಮೇಲೆ ಸ್ಪೈಸಸ್ಸು ಮತ್ತು ಇದು ಬರುತ್ತಲ್ಲ, ಧನಿಯಾ ಪೌಡರು, ಗರಂ ಮಸಾಲ, ಅಚ್ಕಾರದ ಪುಡಿ, ಅರಿಶಿನ ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಮತ್ತೆ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಹೊತ್ತು ಬಿಟ್ಟು ಅಕ್ಕಿನ ಏನು ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಅಕ್ಕಿ ಎಷ್ಟು ಜೊತೆ ಫ್ರೈ ಅದು ಡಬ್ಬಲ್ ನೀರು ಹಾಕ್ಕೊಂಡು ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ 1 ವಿಸಲ್ನ ಬರೆಸ್ಕೊಳ್ತೀನಿ. ಸಮ್ಟೈಮ್ 1 ವಿಸಲ್ ಬೇಕಾಗುತ್ತೆ, ಒಂದೊಂದು ರೈಸ್ಗೆ 2 ವಿಸಲ್ ಬೇಕಾಗುತ್ತೆ. ಬಬ್ಲು ಮಧ್ಯ ತುಂಬ ಮಾತಾಡ್ತಿದ್ದಾನೆ, ಟ್ರೈ ಮಾಡ್ತಿದ್ದೀನಿ ಬಟ್ ಆಗ್ತಾ ಇಲ್ಲ. ಸೊ ಇಷ್ಟೇ ಬಿರಿಯಾನಿ, ಅದು 1 ವಿಸಲ್ ಮೇಲೆ ಆಫ್ ಮಾಡ್ಕೊಳ್ಳೋದು. ಸೊ ಅಲ್ಲಿ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಬ್ಯಾಕ್ಗ್ರೌಂಡಲ್ಲಿ ಸಿಕ್ಕಾಬಟ್ಟೆ ನಾಯ್ಸ್ ಇದೆ. ಅಲ್ಲಿ ಟಿ ವಿ ಬೇರೆ ಹಾಕ್ಬಿಟ್ಟಿದ್ದೀವಿ. ಚೆರಿ 1 ಅವರ್ ಆದರೂ ನೋಡಲಿ ಅಂತ ನಾವು ಜಾಸ್ತಿ ಟಿ ವಿ ಕೂಡ ಹಾಕಲ್ಲ.
ಟೈಮೇ ಇಲ್ಲ ಟಿ ವಿ ನೋಡೋದಕ್ಕೆ. ಸುಮ್ಮನೆ ಟಿ ವಿ ತಂದಿದ್ದು ವೇಸ್ಟು, ಅದಕ್ಕೆ ರೀಚಾರ್ಜ್ ಮಾಡಿಸಿದ್ದು ಕೂಡ ವೇಸ್ಟು. ಈ ಕಡೆ ಬಬ್ಲು ಬೇರೆ ಎತ್ಕೋಬೇಕು, ಅವ್ನು ಓಡಿ ಓಡಿ ನನ್ನ ಹತ್ರನೇ ಬರ್ತಾನೆ, ಅಡುಗೆ ಮಾಡೋದಕ್ಕೆ ಬಿಡ್ತಿಲ್ಲ. ಅಲ್ಲಿ ಸರಿಯಾಗಿ ಮಾತಾಡೋಕ್ಕಾಗ್ತಿಲ್ವಲ್ಲ ಅಂತ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಿ ಬಂದು ತೊಡೆ ಮೇಲೆ ಕುತ್ಕೊಂಡು ಕೈ ಹಿಡ್ಕೊಂಡು ಕೀಳ್ತಾ ಇದ್ದಾನೆ ಫೋನ್ ಕಿತ್ಕೊಳ್ಳೋಕ್ಕೆ. ನೋಡಿ ಅಳ್ತಿದ್ದಾನೆ, ವಾಯ್ಸ್ ಕೊಡೋಕ್ಕೂ ಬಿಡ್ತಾ ಇಲ್ಲ ನನಗೆ. ಆಯ್ತು 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 ಆಯ್ತು, ಸಮಾಧಾನ ಸಮಾಧಾನ ಸಮಾಧಾನ. ಸೊ ಈ ಥರ ಆಗಿಬಿಟ್ಟಿದೆ. ವೀಡಿಯೋ ಮಾಡ್ಕೊಳ್ಳೋದೊಂದು ಕಷ್ಟ, ಅದಕ್ಕೆ ವಾಯ್ಸ್ ಓವರ್ ಕೊಡೋದೊಂದು ಕಷ್ಟ. ನೋಡಿ ಕೊನೆಗೆ ಬಂದು ನನ್ನ ಹತ್ರ ನಿಂತ್ಕೊಂಡೇ ಬಿಟ್ಟ. ಇನ್ನೇನು ಮಾಡೋಕ್ಕಾಗತ್ತೆ, ಎಲ್ಲ ರೆಡಿಯಾಗಿತ್ತಲ್ವ. ಜಸ್ಟ್ ಇದನ್ನು ತಿರುಗಿಸ್ಬಿಟ್ಟು ಸಾಲ್ಟ್ ಬೇಕಾ ಇಲ್ವಾ ಅಂತ ನೋಡಿಕೊಂಡು ಹಾಕ್ಕೊಳ್ಳೋದು. ಆಮೇಲೆ ಕುಕ್ಕರ್ ಮುಚ್ಚೋದಲ್ವ ಅಂದ್ಬಿಟ್ಟು ಎತ್ಕೊಂಡಿದ್ದೀನಿ ಅವನ್ನ. ಈಗ ಮುಚ್ಚಬೇಕು, 2 ಕೈಯೂ ಬೇಕಲ್ವಾ, ಅದಕ್ಕೆ ಜಾನು ಹತ್ರ ಕೊಟ್ಬಿಟ್ಟೆ. ಹೀಗೇನೆ ನನಗೆ ಒಂದು ಸೆಕೆಂಡು ಒಂದೊಂದು ಟೈಮ್ ಬಿಡೋದೇ ಇಲ್ಲ ಅವನು. ಬಿಟ್ರೆ ಆಯಿತು. ಇಲ್ಲಿ ಚಿಕನ್ ಕಬಾಬು ಅದಿಲ್ಲ ಕಲ್ಸಿ, ಇದಕ್ಕೆ ಚಿಕನ್ನು ಕಬಾಬ್ ಪೌಡರು, ಸ್ವಲ್ಪ ಉಪ್ಪು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇ ಸ್ವಲ್ಪ ಎಕ್ಸ್ಟ್ರಾ ಉಪ್ಪನ್ನ ಹಾಕ್ಕೊಳ್ತೀವಿ. ಅದು ಬೆಂದ್ಮೇಲೆ ಪರ್ಫೆಕ್ಟ್ ಆಗಿರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗ ಅಳ್ತಾವನೆ. ಸೊ ಇದನ್ನ ಫ್ರೀ ಹಿಟ್ಗೆ ಇಟ್ಟಿದ್ದೀನಿ. ಫ್ರೀ ಹಿಟ್ ಆದಮೇಲೆ ಇದನ್ನ ಹಾಕೊಳ್ತೀನಿ. ಇದು ಹೀಟ್ ಆಗಲಿ. ಇವಾಗ ಇದಾಯಿತು, ಇದಕ್ಕೆ ಮಿಕ್ಸರ್ ಹಾಕಿ ಮುಚ್ಕೊಡ್ತೀನಿ. ಸರಿ ಚೆಕ್ ಮಾಡಬೇಕು. ಸೊ ಇದಾಗಿ ಇದನ್ನು ಬಟ್ಟೆಲಿ ಕ್ಲೀನಾಗಿ ತೇವ ಎಲ್ಲ ಹೋಗೋ ಥರ ಬಿಟ್ಟು ಫ್ರೀ ಇಟ್ಟಿದ್ದೀನಿ ಅಲ್ವಾ, ಅದನ್ನು ಆಫ್ ಮಾಡ್ಕೊತೀನಿ. ಹಿಂಗೆ ಇಟ್ಕೊಂಡ್ಬಿಟ್ಟು ರೆಡಿ. ಸೊ ಇದು ಬೆಂದ್ಮೇಲೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ಕ್ಯಾಪ್ಚರ್ ಆಗಲ್ಲ, ಅದೊಂದು ಪ್ರಾಬ್ಲಮ್. ಏನು ಮಾಡೋಕ್ಕಾಗಲ್ಲ. ಹೇಗಾಗುತ್ತೆ ಆಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. When you slept and awoke in the morning, you must say good morning. Understood? ಟಿ ವಿಲಿ ಮ್ಯೂಸಿಕ್ ಬರ್ತಾಯಿತ್ತು, ಚೆರಿನ ಡ್ಯಾನ್ಸ್ ಮಾಡು ಅಂದರೆ ಈ ಥರ ಮಾಡ್ತಾ ಇದ್ದಾನೆ ಅವನು. ನಾನು ಹೇಳ್ಕೊಡ್ತಾ ಇದ್ದೆ. ನಿದ್ದೆ ಬಬ್ಲು ಬಬ್ಲು ನಿದ್ದೆನಮ್ಮ, ಮಲ್ಕೋತೀರಾ? ಬೆಳಿಗ್ಗೆಯಿಂದ ಹೊರಗಡೆ ಸುತ್ತಾಡ್ಕೊಂಡು ಅದು ಪಾಟು ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಅದು ತಟ್ಟೆಲೇನೋ ಹೊಣಿ ಹಾಕಿದ್ದೀನಿ. ಅದನ್ನು ಚಿನ್ನವ ಇದು ಚಿನ್ನವ ಚಿನ್ನವ ಇದು ಚಿನ್ನವ. ಆಲ್ರೆಡಿ 8:15 ಆಯಿತು. ಇವಾಗ ಇನ್ನೂ ಊಟ ಮಾಡಿಲ್ಲ ನಾವು. ನಾನು ಆಗಲೇ ಹೇಳಿದ್ನಲ್ಲ, ಕಬಾಬು ಇದು OTG ಮಾಡಿರೋದು, ಮೊಟ್ಟೆ ಹಾಕ್ಕೊಂಡು ಮಿಕ್ಸ್ ಮಾಡಿರೋದು. ಕಬಾಬ್ ಪೌಡರು, ಮೊಟ್ಟೆ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ಟೊಮೊಟೊ ಕೆಚಪ್ ಬಂದು ನಾನೇ ಮನೇಲಿ ಮಾಡಿದ್ದು, ಹೋಮ್ ಮೇಡು. ಅದನ್ನು ನಾನು ವೀಡಿಯೋ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಅಲ್ಲ, ಚೆನ್ನಾಗಿ ಬಂದಿತ್ತು. ನಾನು ಫಸ್ಟ್ ಟೈಮ್ ಮಾಡಿದ್ದನ್ನ ಯಾವುದೂ ವೀಡಿಯೋ ಮಾಡೋಕ್ಕಲ್ಲ. ಅದು ಚೆನ್ನಾಗಿ ಬಂದರೆ ಬೇಕಾದರೆ ನೆಕ್ಸ್ಟ್ ಟೈಮ್ ಮಾಡಾಕೋಣ ಅಂತ. ಸೊ ಹಾಗಾಗಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆಲೇ ನಂಚ್ಕೊಂಡು ತಿನ್ನೋಣ ಅಂತೇಳಿ ಮಾಡಿರೋದು. ನೋಡೋದು ತಿನ್ನೋದಕ್ಕಂತೂ ಟೇಸ್ಟೇ ಇರುತ್ತೆ ಫುಲ್ಲು. ಮಾಡ್ಕೊಳ್ಳಿ, ಊಟ ಮಾಡ್ಬಿಟ್ಟು ಹೇಳ್ಕೊಳ್ಳೋದು ಅಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ. ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಟೇಗರ್ ಬಾಯ್. ಇವನು ಕೊನೆ ಟಾರ್ಚರ್ ಕೊಡ್ತಾನೆ, ಸುಮ್ಮನೆ ಕುತ್ಕೊಳ್ಳಲ್ಲ. ಇವನು ಚಿಕನ್ ತಿನ್ಬೇಕಂತೆ. ನೀನು ಚಿಕನ್ ತಿನ್ನುವಾಗಿಲ್ಲ ಪಾಪ, ಇವನಿಗೂ ಚಿಕನ್ ಬೇಕಂತೆ. ನಿಮಿಷ. ಅಯ್ಯೋ ಶಿವ ಹೋಗ
ಹೋಗ ಅಂತ ಬಿಟ್ಬಿಟ್ರೆ ಅಲ್ಲಿ ಹೋಯ್ತು. ತಿನ್ನಲಿ ಅಂತ ಮಾಡಿಕೊಟ್ರೆ ಬೇಡ ಅಂತ ಹೇಳ್ತಿದ್ದಾನೆ. ಜಾಸ್ತಿ ಕ್ರಿಸ್ಪಿ ಆಗಿಬಿಟ್ಟಿದೆ. ಸ್ವಲ್ಪ ಆಯಿಲ್ ಹಾಕಿದರೆ ಸರಿ ಹೋಗ್ತಿತ್ತು. ಕೊನೆಗೂ ಅವ್ನು ತಿಂದಿಲ್ಲ, ಒಂದು ಪೀಸ್ ತಿಂದ ಅಷ್ಟೇ.